ಇವಾಗ ನಡೀತಾ ಇರೋ ಕರಾವಳಿ ಮೂವಿ ಕಾಂಟ್ರವರ್ಸಿನೆಲ್ಲ ಸೈಡ್ ಇಟ್ಟು ಟ್ರೈಲರ್ ನ ನೋಡೋದಾದ್ರೆ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಆದ್ರೆ ಅದ್ರಲ್ಲಿ ಕೆಲವೊಂದು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಆ ಕಾಂಟ್ರವರ್ಸಿ ಏನು, ಮೈನಸ್ ಪಾಯಿಂಟ್ಸ್ ಏನು, ಮೂವಿಲಿರೋ ಪಾಸಿಟಿವ್ಸ್ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮೃತ್ಯು ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯ್ತು. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಇನ್ನು ಕರಾವಳಿ ಮೂವಿ ಬಗ್ಗೆ ಮಾತಾಡೋದಾದ್ರೆ ಈ ಮೂವಿಲಿ ಮೇಜರ್ ಆಗಿ ಆಕ್ಟ್ ಮಾಡಿರೋದು ಪ್ರಜ್ವಲ್ ದೇವರಾಜ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಮಿತ್ರ ಅವರು, ರವಿಶಂಕರ್ ಅವರು, ನಮ್ಮ ಗೋವಿಂದೇಗೌಡ, ನಮ್ಮ ನಿರಂಜನ್ ಅವರು, ಇನ್ನು ಎಷ್ಟೋ ಕಲಾವಿದರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವ್ ಹಿಂದೆ ಯಾವತ್ತೂ ನೋಡದೇ ಇರೋಂತ ಪ್ರಜ್ವಲ್ ದೇವರಾಜ್ನ ಡೈರೆಕ್ಟ್ರಿ ಮೂವಿಲಿ ತೋರಿಸಿದ್ದಾರೆ. ಒಂದು ಸಲ ಸಹ ಗೆದ್ದಿರ್ಲಿಲ್ಲ, ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ. ಇನ್ನು ಪ್ರಜ್ವಲ್ ದೇವರಾಜ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇದೆ ಅಂತ ಹೇಳ್ಬೋದು. ಆ ಲುಕ್ಸ್ ಇರ್ಬೋದು, ಆಕ್ಷನ್ ಇರ್ಬೋದು, ಆ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಪ್ರತಿಯೊಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವ್ ಹಿಂದೆ ಯಾವತ್ತೂ ಪ್ರಜ್ವಲ್ ದೇವರಾಜ್ನ ಈ ತರ ಯಾವ ಮೂವಿಲೂ ನಾವು ನೋಡಕ್ ಸಾಧ್ಯನೇ ಇರ್ಲಿಲ್ಲ. ಆ ತರ ಪ್ರಜ್ವಲ್ ದೇವರಾಜ್ನ ಫಸ್ಟ್ ಟೈಮ್ ತೋರಿಸಿದ್ದಾರೆ ಅಂತ ಅನ್ಬೋದು. ಇನ್ನು ಟ್ರೈಲರ್ ನೋಡ್ತಾ ಇದ್ರೆ ಇದರಲ್ಲಿ ಅಲ್ಲಲ್ಲಿ ಕಂಬಳ ಶಾರ್ಟ್ಸ್ ಬರುತ್ತೆ. ಅನೌನ್ಸ್ ಮಾಡೋ ರಂಟಿ ಮಗನಿಗೆ ಕೆರ ತಗೊಂಡು ನೋಡ್ಬೇಕಲ್ಲ. ಎಂತಾಯ್ತು? ಇವಾಗ ರೀಸೆಂಟ್ ಆಗಿ ನಾವು ಕಾಂತಾರ ಇರ್ಬೋದು, ಗತವೈಭವ ಇರ್ಬೋದು, ಇವಾಗ ಬಂದಿರೋ ಕರಾವಳಿ ಇರ್ಬೋದು, ಈ ಮೂವಿಲೆಲ್ಲ ಕಂಬಳನ ಮೇಜರ್ ಪಾಯಿಂಟ್ ಆಗಿ ಇಟ್ಕೊಂಡು ತೋರಿಸಿದ್ದಾರೆ. ನನಗೆ ಗೊತ್ತಿರಂಗೆ ಕಂಬಳನೇ ಒಂದು 80% ಮೂವಿಲಿ ಅದನ್ನೇ ಮೇಜರ್ ರೋಲ್ ಆಗಿ ತೋರ್ಸಕ್ ಹೋಗಿದ್ದಾರೆ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ತೆಗ್ದಿರ ಪ್ರತಿಯೊಂದು ಶಾರ್ಟ್ಸ್ ಇರ್ಬೋದು, ಆ ಕಂಬಳ ಓಡಿಸೋದಿರ್ಬೋದು, ಆ ಇದು ಕೋಣಗಳನ್ನ ಸಾಕಿರೋದಿರ್ಬೋದು, ಅದ್ರ ಜೊತೆ ಇರೋ ಬಾಂಡಿಂಗ್ ಇರ್ಬೋದು, ಪ್ರತಿಯೊಂದನ್ನು ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದೆ. ಆ ಡೈಲಾಗ್ಸ್ ಇರ್ಬೋದು, ಆ ಕರಾವಳಿ ಡೈಲಾಗ್ಸ್ ಇರ್ಬೋದು, ಕುಂದಾಪುರ ಮತ್ತೆ ಮಂಗಳೂರು ಈ ಸೈಡ್ ಅಲ್ಲಿ ಮಾತಾಡೋ ಡೈಲಾಗ್ಸ್ ಇರ್ಬೋದು, ಅವ್ರಿಗೆ ಆ ಕೋಣದ ಮೇಲೆ ಇರೋ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಆ ಕಲ್ಚರ್ ಬಗ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಟ್ರೈಲರ್ ನೋಡ್ತಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ರಾಜ್ ಬಿ ಶೆಟ್ಟಿ ಅವ್ರ ವಾಯ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನ ಎದೆಯಲ್ಲಿ ಹುಟ್ಟುವ ಕಿಚ್ಚುಂಟಲ್ಲ, ಅದು ಯಾರನ್ನು ಬೇಕಾದ್ರೂ ಭಸ್ಮ ಮಾಡ್ತದೆ. ರಾಜ್ ಬಿ ಶೆಟ್ಟಿ ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ರಾಜ್ ಬಿ ಶೆಟ್ಟಿ ಅವ್ರ ಈ ಮೂವಿಲಿ ವಿಲನ್ ಇಲ್ಲ ಪ್ರಜ್ವಲ್ ದೇವರಾಜ್ ಅವ್ರ ಫಾದರ, ಇಲ್ಲಾಂದ್ರೆ ಒನ್ ಆಫ್ ದಿ ಮೈನ್ ಕ್ಯಾರೆಕ್ಟರ್ ಇರ್ಬೋದಾ, ಇಲ್ಲಾಂದ್ರೆ ಆಪೋಸಿಟ್ ಕ್ಯಾರೆಕ್ಟರ್ ಇರ್ಬೋದಾ, ಇಲ್ಲಿ ಫುಲ್ ಮೂವಿ ಬರ್ತಾರ, ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಆಗಿದೆ. ಅಷ್ಟು ಚೆನ್ನಾಗಿದೆ ಆ ವಾಯ್ಸ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಅವ್ರ ಪ್ರೆಸೆನ್ಸ್ ಇರ್ಬೋದು, ಅವ್ರ ಲುಕ್ಸ್ ಏನೋ ಒಂದು ಡಿಫ್ರೆಂಟ್ ಆಗಿ ತೋರ್ಸಕ್ ಹೋಗಿದ್ದಾರೆ. ಎಂತ ಅವತಾರವ ನಿಂದು ಮಾವೀರ. ಇವರಿಗೆ ಭೂಮಿಗಿಂತ ಕೋಣಗಳ ಮೇಲೆ ಮನಸ್ಸು ಜಾಸ್ತಿ ಅಂತ ಕಾಣ್ತದೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನ್ಸಾಗ್ತದೆ. ಇನ್ನು ಕರಾವಳಿ ಮೂವಿ ಟ್ರೈಲರ್ ಅಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಏನು ಅಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರ ಆಕ್ಟಿಂಗ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್, ಕಂಬಳ ಓಡಿಸೋದಾಗಿರ್ಬೋದು, ಮತ್ತೆ ಮಿತ್ರ ಅವ್ರ ವಾಯ್ಸ್, ಮಿತ್ರ ಅವ್ರ ಆಕ್ಟಿಂಗ್, ಬಾವಿ ನೋಡುತ್ತಿದ್ದ ಕೋಣಗಳು ಕೋಣಗಳ ಮೇಲೆ ಹೆಸರಿಟ್ಟೇನಾ ಮತ್ತೆ ರವಿಶಂಕರ್ ಅವ್ರ ವಾಯ್ಸ್ ಇರ್ಬೋದು, ನಿರಂಜನ್ ಅವರು ಕಂಬಳ ಓಡಿಸೋದಿರ್ಬೋದು, ಅಲ್ಲಿ ಗೋವಿಂದೇಗೌಡ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಟ್ರೈಲರ್ಗೆ. ಇನ್ನು ಈ ಮೂವಿಲಿರೋ ಮೈನಸ್ ಪಾಯಿಂಟ್ಸ್ ಏನು ಅಂದ್ರೆ ಟ್ರೈಲರ್ ನೋಡ್ತಿದ್ರೆ ನಮ್ಗೆ ಯಾಕೋ ಕಾಂತಾರಾನೇ ಫೀಲ್ ಆಗೋ ತರ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಶಾರ್ಟ್ಸ್ ಕಾಂತಾರದಲ್ಲಿ ಬರೋ ತರಾನೇ ಅನ್ಸುತ್ತೆ. ಆ ಕ್ಯಾರೆಕ್ಟರ್ಸ್ ಇರ್ಬೋದು, ಅಲ್ಲಿಗೆ ಇರೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಅಟ್ಮಾಸ್ಫಿಯರ್ ಆಗಿರ್ಬೋದು, ಆ ಸೆಟ್ಟು, ಆ ಕಂಬಳ, ಪ್ರತಿಯೊಂದು ಯಾಕೋ ಕಾಂತಾರಾನೇ ಸಿಂಕ್ ಮಾಡೋ ತರ ಅನ್ಸುತ್ತೆ. ಕಾಂತಾರಾನೇ ಒಂದಷ್ಟು ಕಾಪಿ ಮಾಡಿರೋ ತರ ಅನ್ಸುತ್ತೆ. ಬಟ್ ಇನ್ನೇನ್ ಕೆಲವೇ ದಿನದಲ್ಲೇ ಮೂವಿ ಬರುತ್ತಲ್ಲ, ಮೂವಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಕಾಂತಾರಾನೇ ಇದ್ದ ಕಾಪಿ ಮಾಡಿದಾರ, ಇಲ್ಲ ಕಾಂತಾರದ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದಾರ ಅಂತ ಇನ್ನೇನ್ ಕೆಲವೇ ದಿನದಲ್ಲಿ ನಮಗ್ ಗೊತ್ತಾಗ್ಬಿಡುತ್ತೆ. ಆದ್ರೆ ಟ್ರೈಲರ್ ಅಲ್ಲಿ ಮೇಜರ್ ಮೈನಸ್ ಪಾಯಿಂಟ್ ಏನು ಅಂದ್ರೆ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್. ಎಂತಾಯ್ತು? ಎಂತ ಸಾಗ್ಲಿಲ್ಲ. ಇಲ್ಲಿವರೆಗೆ ಮುಂದೆ ಹೀಗೆ ಮಾಡ್ದ ಭಾರ. ಇವಾಗ ನಾವೆಲ್ಲ ಆಲ್ಮೋಸ್ಟ್ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ಗೆ ತುಂಬಾ ಸಿಮಿಲರ್ ಆಗ್ಬಿಟ್ಟಿದ್ರಿ. ಅವ್ರ ವಾಯ್ಸ್ ಬಿಟ್ಟು ಬೇರೆ ಯಾರ ವಾಯ್ಸ್ ಡಬ್ ಮಾಡಿದ್ರು ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಜನ ಯಾರು ಅಷ್ಟು ಕನೆಕ್ಟ್ ಆಗಲ್ಲ. ಇವಾಗ ಕುಂದಾಪುರ, ಮಂಗಳೂರು ಈ ಸೈಡ್ ಅವ್ರು ಬೇಕಾದ್ರೆ ಈ ಮೂವಿ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಕನೆಕ್ಟ್ ಆಗ್ಬೋದು. ನಮ್ ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ ಈ ಸೈಡ್ ಇರೋರೆಲ್ಲ ಯಾರು ಈ ಮೂವಿ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಇಲ್ಲ ಅಂದ್ರೆ ಅಷ್ಟು ಬೇಗ ಕನೆಕ್ಟ್ ಆಗಕ್ ಚಾನ್ಸೇ ಇಲ್ಲ. ಮೇಡಮ್, ದನ ಅಂತ ಬೈಯುದು ಎಂತ? ನೀವು ನನ್ನ ಬಾವಿಗೆ ಹಾಕುದ? ನಿಮ್ಮ ಹತ್ರ ಯಾರು ಮಾತಾಡಿದ್ರು? ನಾವು ಗೆದ್ದು ನೀವು ಸೋತಾಗೆ ಆಯ್ತಲ್ಲ, ನಿಮ್ಮದು ಹಸು ಸಿಗ್ಲೇ ಇಲ್ಲಲ್ಲ ಮಾತ್ರ. ಇನ್ನು ಇವಾಗ ನಡೀತಾರೋ ಕಾಂಟ್ರವರ್ಸಿ ಎಲ್ಲ ನೋಡಿದ್ರೆ, ನಾನೊಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಈ ಕಾಂಟ್ರವರ್ಸಿ ನೋಡೋದಾದ್ರೆ ಯಾವ ತರ ಇದೆ ಅಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಇನ್ನೊಂದಷ್ಟು ಪೇಮೆಂಟ್ ಬ್ಯಾಲೆನ್ಸ್ ಇರ್ಬೋದು, ಇಲ್ಲ ಇವ್ರು ಡೇಟ್ ಕ್ಲಾಶ್ ಆಗಿರ್ಬೋದು, ಇಲ್ಲೂ ಮೂವಿ ತುಂಬಾ ಡಿಲೇ ಮಾಡಿರ್ಬೋದು. ಬಟ್
ಇವ್ರಿಬ್ರು ಫೇಸ್ ಟು ಫೇಸ್ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೇನೆ ಕ್ಲಿಯರ್ ಆಗತ್ತೆ. ಇಲ್ಲೋ ಇದು ನ್ಯೂಸ್ ಅಲ್ಲಾಗ್ಲಿ ಇಲ್ಲಾಂದ್ರೆ ಫ್ಯಾನ್ಸ್ ಮಧ್ಯೆ ಬಿಟ್ರೆ ಈ ಯಾವುದೇ ತರ ಈ ಕಾಂಟ್ರವರ್ಸಿ ಕ್ಲಿಯರ್ ಆಗಲ್ಲ. ಇಬ್ರು ಫೇಸ್ ಟು ಫೇಸ್ ಕುತ್ಕೊಂಡ್ ಮಾತಾಡ್ಬೇಕು, ವಾಣಿಜ್ಯ ಮಂಡಳಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು, ಅವಾಗ್ಲೇ ಈ ಕಾಂಟ್ರವರ್ಸಿ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಈ ಕಾಂಟ್ರವರ್ಸಿ ಅಂತೂ ಸಾಲ್ವ್ ಆಗಲ್ಲ. ಈ ಕಾಂಟ್ರವರ್ಸಿ ಸಾಲ್ವ್ ಆಗದಿರ ಏನಾದ್ರು ಈ ಮೂವಿನ ರಿಲೀಸ್ ಮಾಡಿದ್ರೆ ನಿಜವಾಗ್ಲೂ ಮೂವಿಗೆ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಮೂವಿ ಫ್ಲಾಪ್ ಆದ್ರೂ ಆಗ್ಬೋದು, ಇಲ್ಲ ಆವರೇಜ್ ಓಡ್ಬೋದು, ಬಟ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಮೂವಿಗೆ. ಇದು ಕೊನೆದಾಗ ನಾವ್ ಕೇಳೋದೇನು ಅಂದ್ರೆ, ನಿಜವಾಗ್ಲೂ ನಿಮ್ಗೆ ಮೂವಿ ಸೂಪರ್ ಹಿಟ್ ಆಗ್ಲೇಬೇಕು ಅಂತ ಅನ್ಸಿದ್ರೆ ನಿಮ್ ಹತ್ರ ಇರೋ ಕಾಂಟ್ರವರ್ಸಿನೆಲ್ಲ ಪ್ರಜ್ವಲ್ ದೇವರಾಜ್ ಅವರಾದ್ರೂ ಆಗಿರ್ಬೋದು, ಪ್ರೊಡ್ಯೂಸರ್ ಆದ್ರೂ ಆಗಿರ್ಬೋದು, ಪ್ರತಿಯೊಬ್ರು ಕುತ್ಕೊಂಡು ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಂದ್ರೆ ತುಂಬಾ ಮೈನಸ್ ಪಾಯಿಂಟ್ ಆಗುತ್ತೆ. ನೀವು ಮತ್ತೆ ಒಂಚೂರು ಟೈಮ್ ತಗೊಂಡು ಪ್ರಜ್ವಲ್ ದೇವರಾಜ್ ಅವ್ರ ಕೈಯಲ್ಲೇ ಡಬ್ ಮಾಡಿಸಿ ಇನ್ನೊಂಚೂರು ಡಿಲೇ ಆದ್ರೂ ಪರವಾಗಿಲ್ಲ ಮೂವಿನ ರಿಲೀಸ್ ಮಾಡಿದ್ರೆ ತುಂಬಾ ದೊಡ್ಡ ಸಕ್ಸಸ್ ಕಾಣುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟ್ರೈಲರ್ ಎಲ್ಲ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಇದೊಂದು ಚಿಕ್ಕ ಕನ್ಸರ್ನ್ ಅನ್ಕೊಳ್ಳಿ, ಇಲ್ಲ ನಮ್ಮೆಲ್ಲರ ರಿಕ್ವೆಸ್ಟ್ ಅನ್ಕೊಳ್ಳಿ, ದಯವಿಟ್ಟು ಪ್ರಜ್ವಲ್ ದೇವರಾಜ್ ಅವ್ರ ಕೈಲೇ ಮತ್ತೆ ಡಬ್ ಮಾಡಿಸಿ. ಹಾಗೆ ಅಂತೂ ಮೂವಿನ ರಿಲೀಸ್ ಮಾಡಕ್ ಹೋಗ್ಬೇಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.